ಈ ಮಂಗಳೂರಿನ ಈ ಪರಿಸರದ ಹಿಂಭಾಗ ಎತ್ತರ ತಗ್ಗು ಪ್ರದೇಶ. ಹಾಗಿರುವಾಗ ಎತ್ತರದ ನೀರುಗಳು ಕೆಳಗಾಗಿ ಕರೆಯುವಾಗ ಪುರಾತನವಾದಂತಹ ಹಳೆಯ ಒಂದು ರೀತಿಯ ಕಾಂಪೌಂಡ್ ಅಲ್ಲಾದ್ರೆ ಆ ಕಾಂಪೌಂಡ್ ಗಟ್ಟಿ ಇರದೆ ಇರ್ಲಿಕ್ಕೂ ಸಾಧ್ಯತೆಯೂ ಇದೆ. ಅದು ಗೊತ್ತಿಲ್ಲ. ಅದಕ್ಕೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಅದರ ರಿಪೋರ್ಟ್ ಅನ್ನ ತಯಾರು ಮಾಡ್ತಾರೆ. ಅದೇ ಪ್ರಕಾರ ಪೊಲೀಸ್ನವರು ಕೂಡ FIR ಅನ್ನ ದಾಖಲಿಸ್ತಾರೆ. ಅವರಿಗೆ ಇದ್ದಂಥವರಿಗೆ ಈಗಾಗಲೇ 4 ಮನೆಯಲ್ಲಿ ಸರಿಸುಮಾರು 15-16 ಜನ ಇದ್ರು. ಅದರಲ್ಲಿ 5-6 ಜನರಿಗೆ ಪೆಟ್ಟಾದದ್ರಲ್ಲಿ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನು ಪೆಟ್ಟಾಗಿಲ್ಲ. ಅವರಿಗೆ ನಮ್ಮ ಬೇರೆ ಸರ್ಕಾರದ ಜಿಲ್ಲೆಯ ವತಿಯಿಂದ ಅದಕ್ಕೆ ಅವರಿಗೆ ಗಂಜಿ ಕೇಂದ್ರಗಳಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳು, ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಅಂತೂ ಮಾಡೇ ಮಾಡ್ತಾರೆ. ಅದು ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆದಾಗ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಇದ್ದೇ ಇರುತ್ತೆ, ಅದನ್ನು ಮಾಡ್ತೇವೆ. ಆದರೆ ಈ ರೀತಿಯ ಮನೆ ಹಾನಿಯಾಗಿದೆ. ಆ ಮನೆ ಹಾನಿಯಾದಾಗ ಕೂಡ ಅದು ಮಣ್ಣಿನ ಗೋಡೆ ಮನೆ ಆದ ಕಾರಣ ಆ ಕಾಂಪೌಂಡ್ ಅಲ್ಲಿ ಬಿದ್ದ ರಭಸಕ್ಕೆ ಮಣ್ಣಿನ ಗೋಡೆ ಕೂಡ ಬೀಳುವಂತ ಪರಿಸ್ಥಿತಿಗಳು ಬಂತು. ಒಟ್ಟಾರೆ ಆಗಬಾರ್ದಾದಂಥ ಒಂದು ಘಟನೆ ಆಗಿ ಪಾಪ 2 ಮಕ್ಕಳು ಮತ್ತೊಂದು ಮಹಿಳೆಯನ್ನ ನಾವು ಕಳ್ಕೊಂಡಿದ್ದೇವೆ. ನಮ್ಗೆ ಎಲ್ರಿಗೂ ದುಃಖ ಇದೆ. ನಾನು ಈ ರೀತಿಯ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳುದು, ನಾನು ಈಗಾಗಲೇ ವಿಧಾನಸೌಧದಲ್ಲಿ ಹಲವಾರು ಬಾರಿ ಮಾತನಾಡಿದಷ್ಟೇ. ಮಂಗಳೂರು ನಗರ ಅಂತ ಹೇಳಿದ್ರೆ ಎತ್ತರ ತಗ್ಗು ಪ್ರದೇಶ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ತರ ತಗ್ಗು ಇರುವಾಗ ಮಧ್ಯದಲ್ಲಿ ಗಟ್ಟಿಯಾದಂಥ ತಡೆಗೋಡೆ, ರಿಟೈನಿಂಗ್ ವಾಲ್ ಕಟ್ಟಬೇಕಾದಂಥ ಅವಶ್ಯಕತೆಗಳಿದೆ. ಹಾಗಾಗಿ ಆ ರಿಟೈನಿಂಗ್ ವಾಲ್ಗಳು ಬಿದ್ದು ಜೀವ ಹೋದ ನಂತರ ಪರಿಹಾರ ಕೊಡೋದಕ್ಕಿಂತ ಆ ರಿಟೈನಿಂಗ್ ವಾಲಿಗೆ ಹಣ ಕೊಟ್ಟರೆ ಹೆಚ್ಚು ಕಡೆಗಳೇ, ಅದರಲ್ಲಿ ಕೂಡ ಖಾಸಗಿಗಳಲ್ಲಿ ಕೊಡ್ಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ಸರ್ಕಾರದ ಹಕ್ಕುಪತ್ರ ಮನೆಗಳಿರುವಂಥದ್ದು ಇಂಥ ಜಾಗದಲ್ಲಿ ಆ ರಿಟೈನಿಂಗ್ ವಾಲ್ ಸರ್ಕಾರದ ಆಗಿರುತ್ತೆ. ಅದು ಬಿದ್ದಾಗ ಈ ರೀತಿಯ ಅವಘಡಗಳು ಸಂಭವಿಸುವಂಥದ್ದು ಕಳೆದ ಬಾರಿಗಳು ಕೂಡ ಸಂಭವಿಸಿದೆ. ಕಣ್ಣೂರಿನಲ್ಲಿ ಒಂದು ಸಂಭವಿಸಿದ್ದು, ಅದೇ ರೀತಿ ನಿಮ್ಮದು ಮೊಂಟೆಪದವನ ಹತ್ರ ಸಂಭವಿಸಿದ್ದು, ಹೀಗೆ ಸಂಭವಿಸಿದ್ದು ಅದೆಲ್ಲ ಸರ್ಕಾರಿ ಭೂಮಿಯೇ ಆಗುವಂಥದ್ದು. ಹಾಗಾಗಿ ಇದಕ್ಕೆ ಎಲ್ಲೆಲ್ಲಿ ಸುರಕ್ಷಿತವಾಗಿಲ್ವೋ ಅಲ್ಲಿ ತಡೆಗೋಡೆ ಕಟ್ಟುವಂಥದ್ದಷ್ಟೇ. ಇಂಥ ನಗರಗಳಿಗೆ ಹಣವನ್ನ ಕೊಡಬೇಕಾದಂಥದ್ದು, ತಡೆಗೋಡೆ ಕಟ್ಟಲಿಕ್ಕೆ ಅವಕಾಶಗಳನ್ನು ಸರ್ಕಾರ ಕೊಡಬೇಕಾದದ್ದು ಕೂಡ ನಾನು ಬೇಡಿಕೆಯನ್ನ ಇಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನವನ್ನು ಕೊಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.